ನಮಸ್ಕಾರ. ನಿನ್ನೆ ಮ್ಯಾಚು CSK ವರ್ಸಸ್ RCB ಬೆಂಕಿ ಮ್ಯಾಚ್ ಅಂತಲೇ ಹೇಳ್ಬೋದು. ನಾನು ಬಂದಿದ್ದೆ ಲೇಟಾಗಿ, ಸ್ವಲ್ಪ ಕೆಲಸ ಇತ್ತು. ಆಮೇಲೆ ಬಂದು ಮ್ಯಾಚ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಷ್ಟೊತ್ತಿಗೆ ಪಡಿಕಲ್ಲು ಮತ್ತು ರಜತ್ ಪಟೇದಾರ್ ಆಡ್ತಾಯಿದ್ರು. ಪಡಿಕಲ್ ಇನ್ನೇನು 50 ಆಡ್ತಾಯಿದ್ವು. 28ನೇ ಬಾಲಿಗೆ ಒಂದು ಸಿಂಗಲ್ ತೊಗೊಂಡು 50 ಮಾಡಿದ್ರು. 50 ಮಾಡಿದ್ಮೇಲೆ ಅಂದ್ಕೊಂಡೆ ಇನ್ನು ಮೇಲೆ ಹೊಡಿತಾರೆ ಇವರು, ಸಖತ್ತಾಗಿ ಹೊಡಿತಾರೆ ಅಂತ. ಹಿಂದಿಂದ ಹಿಂಗೆ ಮಾಡೋಕ್ಕೆ ಹೋಗಿ ಔಟ್ ಆಗಿಬಿಟ್ರು. ಆಮೇಲೆ ಅನಿಸ್ತು ಮ್ಯಾಚ್ ಇಷ್ಟೇ ಆಗಿತ್ತು ಅಂತ. ಆಮೇಲೆ ಟೀಮ್ ಡೇವಿಡ್ ಬಂದು 5-6 ಬಾಲ್ ತಿಂದರು. ಅಂದ್ಕೊಂಡೆ ಮ್ಯಾಚ್ ಹೋಗುತ್ತೆ ಅಂತ. ಆಮೇಲೆ ಹೊಡೆದ ಹೆಂಗೆ ಹೊಡೆದ ಅಂತಂದರೆ 231 ರೆಕಾರ್ಡ್ ಬ್ರೇಕ್ ಆಗೋವರೆಗೂ ಹೊಡೆದ್ರು. ಟೀಮ್ ಡೇವಿಡ್ ಅವ್ರದ್ದು 38 ರನ್ ಆಗಿತ್ತೇನೋ, ಆವಾಗ ಬೋಲ್ಡ್ ಔಟ್ ಆಗೋದ್ರು. ಔಟ್ ಆಗೋದ್ರಲ್ಲ ಅನ್ನೋಷ್ಟರಲ್ಲಿ ನೋ ಬಾಲ್, ಅಂಪೇರ್ ನೋ ಬಾಲ್ ಅಂತ ಹೇಳಿದ್ರು. ಆಮೇಲೆ ಮತ್ತೆ ಬಂದು ಗುಮ್ದ ಸರಿಯಾಗಿ ಗುಮ್ದಾಗರು. CSK ಅವ್ರಿಗೆ ಉಸಿರಾಡೋಕ್ಕೂ ಬಿಡಲಿಲ್ಲ, ಹಂಗೆ ಗುಮ್ಮಿದ್ರು. ಏನೇ ಹೇಳಿದ್ರು 231 ರೆಕಾರ್ಡ್ನ ಬ್ರೇಕ್ ಮಾಡವ್ರೆ. ಇವಾಗ RCB ರೆಕಾರ್ಡ್ನ ಬ್ರೇಕ್ ಮಾಡಬೇಕಂದ್ರೆ 251 ಹೊಡಿಬೇಕು ಯಾರಾದರೂ ಆಗಲಿ. ಅದನ್ನು ಯಾರೂ ಮಾಡೋಕ್ಕಾಗಲ್ಲ ಅಂದ್ಕೊತೀನಿ. ಮತ್ತು RCB ಅವರೇ ಮಾಡ್ಬೋದು. ನಾನು ಮ್ಯಾಚ್ ನೋಡೋಕ್ಕೆ ಹೋಗಲ್ಲ ಜಾಸ್ತಿ, ಹೊಡೆದ್ರೆ ಹಂಗೆ ಹೊಡಿಬೇಕು, ನೋಡೋರ್ಗೂ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ. ಸಖತ್ತಾಗಿ ಹೊಡೆದ್ರು ನಿನ್ನೆ, ಬೆಂಕಿ ಮ್ಯಾಚ್ ಅಂತಲೇ ಹೇಳ್ಬೋದು. ಈ ಮ್ಯಾಚ್ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.